ಹಾಯ್ ವೀಕ್ಷಕರೇ, RCM ಕರ್ನಾಟಕಕ್ಕೆ ಸ್ವಾಗತ. ಇವತ್ತು RCM ಉತ್ಪನ್ನಗಳಲ್ಲಿ ಸೋಪ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬಯಸ್ತೀನಿ. ಇದು ನಾವು ಬಳಸ್ತಕ್ಕಂಥ ಸೋಪ್ನಲ್ಲಿ ಎಷ್ಟು ಮಟ್ಟಿಗೆ ಅನುಕೂಲ ಮತ್ತು ಅನನುಕೂಲ ಆಗ್ತಾ ಇದೆ ಅದ್ರ ಬಗ್ಗೆ ನನ್ನ ಗುರುಗಳಾದಂತಹ ಶಾಂತಾರಾಮ್ ಸರ್ ಮತ್ತು ಅವರ ಮಗಳಾದಂತಹ ಲಲಿತಾ ಶಾಂತಾರಾಮ್ ಮೇಡಮ್ ರವರ ಕಡೆಯಿಂದ ಒಂದು ಡೆಮೋ, ನಾವು ಬಳಸ್ತಕ್ಕಂಥ ಸೋಪ್ನಲ್ಲಿ TFM ಎಷ್ಟು ಇರುತ್ತೆ ಎಷ್ಟು ಇರೋದಿಲ್ಲ, ಮತ್ತೆ ನಾವು ಬಳಸ್ತಕ್ಕಂಥ ಸೋಪ್ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಅಂತ ಒಂದು ಡೆಮೋ ನಿಮ್ಮ ಮುಂದೆ. ಎಷ್ಟು ಗ್ರಾಮ್? 100 ಗ್ರಾಮ್ಸ್. ಓಕೆ, ಇದ್ರ ಮೇಲೆ ಈ ಬಳಸಿದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಬಳಸಿಲ್ಲ, ಆದರೆ ಬಳಸಿರೋದ್ರಿಂದ ಇದ್ರ ಮೇಲೆ TFM ಅಂತ ಏನಾದರೂ ಐಡಿಯಾ ಇದೆ ನಿಮ್ಗೆ ಗೊತ್ತಾ? ಕೇಳಿದ್ರೆ ಸರ್, ನಾ ಕ್ವಶನ್ TFM ಟೋಟಲ್ ಫ್ಯಾಟಿ ಇಂಟೆಕ್. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ನೀವು ಅಲ್ಲಿ ಹೊರಗಡೆ ಇದ್ರಿ, ಸೋಪ್ ಬಳಸ್ತಿದ್ದೀರಲ್ಲ, ಯಾವ್ದು ಇಲ್ಲಿಂದ ಅಲ್ಲಿಂದ? ಯಾವ ಸೋಪ್ ಸರ್? ಡವ್. ವೆರಿ ಗುಡ್. ಅಲ್ಲಿ ಏನಾದರೂ TFM ನೋಡಿದ್ರೆ ಐಡಿಯಾ ಇದೆಯಾ? ಇಲ್ಲ. ಯಾಕೆ ಸರ್ ನೋಡಲಿಲ್ಲ? ಸರ್, ಈಗ ಬಹಳಷ್ಟು ವಿಚಾರಗಳು ಸರ್ ಇದ್ದಾಗ ಕ್ವಾಲಿಟಿ ಅನ್ನೋದು ಬಹಳಷ್ಟು ಜನಕ್ಕೆ ಬರುತ್ತೆ ಮೈಂಡ್ಗೆ. ಅದು ಅಂಥ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನಮ್ಮ ಅಂತ ನಾವು ಹುಡುಗರ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಕ್ವಾಲಿಟಿ ಕೊಟ್ಟಿದ್ದಾರೆ, ಕ್ವಾಲಿಟಿ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಅವ್ರೊಂದು ಕ್ವಾಲಿಟಿನ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನ ಬ್ರ್ಯಾಂಡ್ ಆಗಿ ಮಾಡಿದ್ಯಾರು ಅಂದ್ರೆ ನಾವು ನೀವೇನೆ. ಓಪನ್ ಮೌತ್ ನಲ್ಲಿ ಹೇಳಿ ಟಿವಿ ತೋರಿಸಿದ 10% ಆದ್ರೆ ಆ 10% ಲಕ್ಷಾಂತರ ಜನಗಳಿಗೆ ಮೌತ್ನಿಂದ ಹೋಗಿ ಅದು ಇಡೀ ಭಾರತದಲ್ಲಿ ಹಡ್ಕೊಂಡಿದೆ, ಹೌದಲ್ಲ? ಆದ್ರೆ ಯಾವತ್ತೂ ಅವರು TFM ಬಗ್ಗೆ ನಿಮ್ಗೆ ಎಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಸುಮ್ಗೆ ಹಾಕಿ ಸುಮ್ಗೆ ಮುಖ ತೋರಿಸ್ಬಿಟ್ಟು ನೀನಾಗತ್ತಮ್ಮ ಅಂತ ದುಡ್ಡ ಬಂದಿರೋದನ್ನ ಅಷ್ಟೇ ತೋರಿಸಿದ್ದಾರೆ ಹೊರತು ಇದರಲ್ಲಿ ಎಷ್ಟು % ಹೋಗಿದೆ, ಎಷ್ಟು ಗ್ರಾಮ್ ಕೊಡ್ತಾ ಇದೀವಿ ಯಾವತ್ತಾದ್ರೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾರ? ಇಲ್ಲ. ಈ ಸೋಪ್ ಎಷ್ಟು ಜನ ನೋಡಿದ್ದೀರಾ? ಎಷ್ಟು ಜನ ಬಳಸಿದ್ದೀರಾ? ನೋಡಿದ್ದೀರಾ? ಇನ್ನ ಬಳಸಿಲ್ಲ. ಓಕೆ, ಅಟ್ಲೀಸ್ಟ್ ತಗೊಂಡ್ಮೇಲೆ ಆದ್ರೂ ನೋಡಿದ್ರೆ ಅದನ್ನ. ಹಾಗಾದ್ರೆ ಒಂದು ಒಳ್ಳೇದು, ನಮ್ಮಲ್ಲಿ 3-in-1 ಮುಗುರು ಅಗರಬತ್ತಿ ಇದೆ, ಕೊಡಿಸೋಣ ಸಾಯಂಕಾಲ. ಒಂದೇ ಮಾತಿಲ್ಲ ಸರ್ಗೆ ಹೇಳಿ, ಅದಕ್ಕೊಂದು ಇದು ಮಾಡಿ. ಓಕೆ ಸರ್, ಈ ಒಂದು ಸೋಪ್ ಏನಿದೆ ಹೆಸರು? ಸರ್, ಸೆನ್ಸೇಷನ್. ಎಷ್ಟು ಜನ ಯೂಸ್ ಮಾಡಿದ್ದೀರಿ ಈಗ? ಆಲ್ಮೋಸ್ಟ್. ಓಕೆ, ಇನ್ಕ್ಲೂಡಿಂಗ್ ಮೀ. ಸೊ ವಿಚಾರ ಇಷ್ಟೇ. ಇವತ್ತು ನಿಮ್ಮ ಮುಂದೆ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್, ಯಾಕಂದ್ರೆ ನಿಮ್ಮ ಡವ್ ಸೋಪ್ನ ಒಂದು ವಿಚಾರ ಏನಿದೆ, ಹೇಗಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ. ವ್ಯತ್ಯಾಸ ಎಷ್ಟು? ಸೊ ಇದು 100 ಗ್ರಾಮ್ಸ್ ಇದೆ. ವೆಯ್ಟ್ ಬಂದು ಆಗಲೇ ನಮ್ಮ ಶ್ರೀನಿವಾಸ ಅವರು ಹೇಳಿದ್ರು, ನೀವೇ ಹೇಳಿದ್ರೆ ಎಷ್ಟು ಅಂತ? 45 rupees. ಆ್ಯಕ್ಚುಲಿ ಇದ್ರ ಮೇಲೆ MRP 65 ಇದೆ. ಡಿಸ್ಕೌಂಟ್ ಏನೋ ಆಫರ್ನಲ್ಲಿ ಕೊಟ್ಟಿದ್ದಾರೆ, 45 rupees 100 ಗ್ರಾಮ್ಸ್ ಕೊಟ್ಟಿದ್ದಾರೆ. ಬಟ್ ದೇ ಹ್ಯಾವ್ ನಾಟ್ ಮೆನ್ಷನ್ TFM. ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಆಮೇಲೆ ನೋಡಿ. ಇಲ್ಲ ನಿಮ್ಮ ಮನೆಗೆ ಡವ್ ಸೋಪ್ ಕವರ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ. ಆದರೆ ಇದು 100 ಗ್ರಾಮ್ಸ್ ಇದೆ, ಬೋತ್ ಆರ್ 100 ಗ್ರಾಮ್. ಬಟ್ ಇದು 45 rupees. ಇದು ನಿಮಗೆ ಇಲ್ಲ, ಹೇಳಿ ನಿಮ್ಮ ಮನಸ್ಸಿಗೆ ಹೇಳ್ಬಿಡಿ, ಆಮೇಲೆ ನಾನು ಮಾತಾಡ್ತೀನಿ. ಇದು ಓಲ್ಡ್ ಸೋಪು 35, ಈಗ 38 MRP ಆಗಿದೆ. ಬಟ್ ಬಿಲ್ಲಿಂಗ್ ರೇಟು ಮೇಡಮ್ 34. ಓಕೆ, ಸೊ 4 rupees ಲೆಸ್ ಆಯಿತು. ಬಟ್ TFM ಇಟ್ ಇಸ್ ಕ್ಲಿಯರ್ಲಿ ಮೆನ್ಷನ್ ಇಲ್ಲಿ 76%. ಇದ್ರ ಮೇಲೆ ಯಾವುದೇ TFM ಮೆನ್ಷನ್ ಆಗಿಲ್ಲ. ಸಾರ್ ಆಗಲೇ ಹೇಳಿದ್ರು ಟೋಟಲ್ ಫ್ಯಾಟ್ ಮೆಟೀರಿಯಲ್ಸ್ ಅಂತ. ಯಾತಕ್ಕೆ ಬಳಸ್ತಾರೆ ಏನು ಅಂತ ಸಾರಿಗೆ ಗೊತ್ತಿರುತ್ತೆ. ಸೊ ನೀವು ಇದರಲ್ಲಿ ಗೂಗಲ್ನ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ವಿಚಾರ ಇಷ್ಟೇ. ಸೊ ಅಷ್ಟು ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ನ ನಾವು ಓಪನ್ ಮೌತ್ನಲ್ಲಿ ಆ್ಯಡ್ ಕೊಟ್ಟು ನಾನು ಡವ್ ಹಾಕ್ಕೊಂಡೆ, ತುಂಬ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ ಹೇಳ್ತಾ ಹೋಗ್ತೀವಿ. ನನ್ನ ಮಗಳು ಹೇಳಿರ್ತಾರೆ ನಾನು ಡವ್ ಹಾಕ್ತಾ ಇದ್ದಮ್ಮ ಅಂತ. ಸೊ ಹಾಗಾಗಿ ಆ ಒಂದು ಸೋಪ್ ನಂದು ಮೌತ್ ಅಡ್ವರ್ಟೈಸ್ಮೆಂಟಿಂದ ಲಕ್ಷಾಂತರ ಸೋಪು ಬಿಸ್ನೆಸ್ ಆಗೋಯ್ತು. ಆದರೆ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಯಾರೂ ನಾವು ಮಾಡಿಲ್ಲ. ಯಾಕೆ ಹೇಳಿ? ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸತ್ಯ ಏನು ಅಂತ ನಾವು ತಿಳ್ಕೊಬೇಕಂದಾಗ ಈ ಥರ ಸೆಮಿನಾರ್ಸ್ನಲ್ಲಿ ಅಥವಾ ಯಾವುದನ್ನ ಜೂಮ್ ಮೀಟಿಂಗ್ಸ್ನಲ್ಲಿ ಏನು ನಡೆಯುತ್ತೆ ಆವಾಗ ನಾವು ಕೂತಾಗ ಮಾತ್ರ ಸತ್ಯಾಂಶ ಗೊತ್ತಾಗುತ್ತೆ. ನಮ್ಮ ಒಂದು ಭಾರತದಲ್ಲಿ ಸರ್ ಪರ್ಸೆಂಟೇಜ್ ಆಫ್ TFM ಗೊತ್ತಿದೆಯಲ್ಲ, ವಿದೇಶದಲ್ಲಿ ಎಷ್ಟಿರ್ಬೇಕು ಸರ್? ಏನು ಐಡಿಯಾ ಇದೆಯಾ ಯಾರಿಗಾದ್ರು ಸರ್? ಕ್ಲಾಸ್ 1 ಅಲ್ಲ 76% ಇದೆ. ಓಕೆ, ನಮ್ಮ ಭಾರತದಲ್ಲಿ 76% ಅಂದರೆ ಗ್ರೇಡ್ 1 ಪಡ ಸರ್? Greater than 75% is ಎಸ್. grade 1. ಇಂಡಿಯಾನಲ್ಲಿ 76% ಇದ್ರೆ ಗ್ರೇಡ್ 1 ಸೋಪ್ ಅಂತ ಹೇಳ್ತೀವಿ. ಲೆಸ್ ದೆನ್ ಗ್ರೇಡ್ 76 ಇದ್ರೆ ಗ್ರೇಡ್ 2, ಅದಕ್ಕೆ 60+ ಬಂದಾಗ ಗ್ರೇಡ್ 3 ಸೋಪ್ ಅಂತ. ಅದೇ ನೀವು ಅಮೆರಿಕದಲ್ಲಿ ಸೋಪ್ಗೆ ಅಲ್ಲೆಲ್ಲ ನೀವು ಹೋದರೆ ಎಷ್ಟು % ಇರಬೇಕು ಗೊತ್ತಾ? ಗ್ರೇಡ್ 1 ಸೋಪ್ ಆಗಬೇಕಾದ್ರೆ ಇಟ್ ಇಸ್ 92% TFM ಇರಬೇಕು. ಇಟ್ ಈಸ್ ಲೆಸ್ ದೆನ್ 92, ಸೊ ದೇ ವಿಲ್ ಥ್ರೋ ಇಟ್ ಔಟ್. ನಾಯಿಯನ್ನು ತೊಳಿಲಿಕ್ಕೆ ಬಳಸುವಂಥದ್ದು. ಸೊ ಇಲ್ಲಿ TFM ಏನಿದೆ ಅದು ಬಹಳ ಮುಖ್ಯವಾದ ವಿಚಾರ. ಸೊ TFM ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಜಾಸ್ತಿ ಇರುತ್ತೆ. ಸೊ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ನ ಆ TFM ಮುಖಾಂತರ ಅಳಿತೀವಿ, ಗ್ರೇಡ್ 1 ಗ್ರೇಡ್ 2 ಅಂತ. ಸೊ ಇದೊಂದು ಸ್ಮಾಲ್ ಎಕ್ಸ್ಪೆರಿಮೆಂಟು. ನೀವು ಬಳಸಿದ ಒಂದು ಏನು ಬಳಸ್ತಾ ಇದ್ರಿ, ಇನ್ನು ಮುಂದೆ ಬಳಸೋದು ಬೇಡ ಅಂತ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ತೀರ್ಮಾನ ಮಾಡಿ.
ಅದು ಯಾವುದಂತ ಒಂದು ನೇಮ್ ಇದೆ ಸರ್. ಯಾವ ಸರ್? ಅದು ಡವ್ ಸೋಪ್ ಸರ್. ಎರಡು ಸರ್. ನಿಯರೆಸ್ಟ್ ಓಕೆ. ಸೊ ಇದು ಇದೊಂದು ಲಿಕ್ವಿಡ್ ಇದೆ, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ, ಯಾರು ಬೇಕಾದ್ರೂ ತೊಗೋಬೋದು. ಬೆಟಾಡಿನ್ ಸೊಲ್ಯೂಷನ್ ಅಂತ. 10% betadine. ಸರ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಟೈಮ್ ನೋಟ್ ಮಾಡ್ಕೊಳ್ಳಿ. ಏನಂತ ಎಷ್ಟಾಗಿದೆ ಟೈಮ್? 5:25. ಇನ್ನೊಂದಷ್ಟು ಚೆನ್ನಾಗಿರುತ್ತೆ ನನ್ನ ಮಾತು. ಇಲ್ಲಾಂದ್ರೆ ನಾನೇ ಈಗ ಹೇಳ್ತೀನಿ, ಯಾರಿಲ್ಲ ಅಂದಾಗ ಸರಿ ಹೇಳ್ತಾರೆ. ದಾರಿ ಇದೆಯಲ್ಲ ಹಾಗೆ. ಸೊ ದಾದು ಏನಿದ್ದಾರೆ ಸಾಧುನೇ. ಸೊ ಅವರು ಋಷಿಗಳಾಗಿದ್ದಾರೆ ಅದಕ್ಕೆ. So this is called povidone iodine solution. ಒಂದು it is a polymer content. ಇದು ಹೊಟ್ಟೆ ಒಳಗಡೆ ಹೋಯ್ತು ಅಂತಂದ್ರೆ ನಮಗೆ ಸಾವು ಖಚಿತ. 2% ಒಳಗಡೆ ಏನೂ ಆಗೋದಿಲ್ಲ. But this is such a oxidant that it goes inside your body. It gets deposited into each cell wall. That is what we are showing. You know, if you bring little bit of rice and pour this iodine solution into that. Iodine solution ಇದು rice ಮೇಲೆ ಹಾಕಿದ್ರೆ, ಅಕ್ಕಿ ಮೇಲೆ ಹಾಕಿದ್ರೆ, it absorbs the entire content and ಅದನ್ನ ತೊಳೆದ್ರೆ ಮತ್ತೆ ಹೋಗೋದಿಲ್ಲ. So that is the way it gets absorbed into the body. Like what is that we are trying to show here in this experiment? We eat food every day. This is the way it looks. However, now imagine, okay, since our childhood days till this day, how much fertilizers we have eaten, how much that ಆ ಸತ್ವಗಳನ್ನು ಎಷ್ಟೆಷ್ಟು ನಾವು ಒಳಗಡೆ ತಗೊಂಡಿದ್ದೀವಿ, ನಮ್ಮ ಬಾಡಿಲಿ ಏನೇನು ಆಗ್ತಾ ಇದೆ ಅನ್ನೋದಕ್ಕೊಂದು ನಿದರ್ಶನ ಬೇಕಲ್ಲ. ಸೊ ದಿಸ್ ಈಸ್ ಹೌ ವಿ ಆರ್ ಇನ್ ಟು ದಿಸ್ ವರ್ಲ್ಡ್. ಸೊ 3 profits from all these experiments is that one, you eat healthy food. Most important thing is that. So that is the first profit which we are getting from RCM here. The second profit is that I get some savings. Correct? Do we agree with this? Yes. Agree to disagree? Agreed to agree. Okay, fine. So the third profitability is that if you share your experience to someone, okay, they are also going to be healthy and they are also going to be saving money. So this is the simple, it creates the triiodide, which is very dangerous for our health actually. So, I mean, we will not go into the details of what exactly it is, but it's a very, very bad oxidant and it enters our body, death is certain. So this is what this povidone iodine solution is all about. But does it mean that if you put on the skin, the same effect will happen on the cells of the skin?
It won't give that much It simply says that, see, the experiment is simply to show that the detoxification happens, nothing more than that. Okay, so we consume lot of this kind of food. Okay, now if we eat, let's say for example, NutriCharge, when we use the same thing, you can see that the coloration is What is the very. time now? Okay. 5.3 days? Okay, you can see that Yes, decoloration has happened here. you can see now. Okay, you can see this here. Now there is no detox here. There is a discoloration here. Basically, the color has changed. Okay, so you can see that even it has the properties to dissolve the. See, sebaceous glands, is one of the glands. I'm going to her subject basically, but sebaceous glands are the one which also should expel lot of these toxins, but it does not happen. Okay, now bevarodilla jasti. Okay, this thing, the perspiration has to, the sweat has to come out, but normally this does not happen nowadays. So a lot of things happens with this sebaceous glands also when it does not do its work. So what exactly we are trying to show is that if you use a TFM, total fatty matter, more than 75%. Now that is a norm in our country. Okay, then you are bound to have these sebaceous glands cleaned up. Okay, so that is the course which you are trying to talk about. So these are all the things which we are talking about. We are talking about total health. Okay, in the concept, we are not talking anything except health, and we are talking health. We are talking savings, and we are sharing the same thing, isn't it? Yes, sir. Am I correct, sir? Exactly, sir. Okay. So ವ್ಯತ್ಯಾಸ ಇಷ್ಟೇ. I leave it to the. Class teacher. He is the head master. No, sir. Thank you. Okay, principal ಬರ್ತಾರೆ next. Yes, I will. Yes. So ಈಗ ನಿಮ್ಮ ಒಂದು ಅನಿಸಿಕೆ ಹೇಳಿ. ಈಗ ನಿಮ್ಮ ಕಣ್ಮುಂದೆ 5 ನಿಮಿಷದಲ್ಲಿ ಬದಲಾವಣೆ ಮಾಡಿ ತೋರಿಸಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಹೇಳಿ. ಮೇಡಮ್ ಅವರೇ, ದವ್ ಸ್ವಪ್ನರು ಹೇಳಿ, ನಿಮ್ಮ ಅನಿಸಿಕೆ ಹೇಳಿ, ಶೇರ್ ಮಾಡಿ, ಇನ್ಕ್ಲೂಡಿಂಗ್ ನಾಗಭೂಷಣ್ ಸರ್. This one is good, no? This one is. Why, madam? Madam, I'll give you dope now. Okay. So ಈಗ ಯೋಚನೆ ಮಾಡಿ ಸರ್, ನಾಗಭೂಷಣ್ ಸರ್ ಬ್ರದರ್. So now you have to decide, sir, whether you want to dow or dow. Okay. So it is cheapest and best quality of. Yes, sir. ಹೇಳಿ sir. Sir, Venkateshwar is good or Malkan sir? You have to decide. Okay, sir. So okay, madam. ಗೊತ್ತಾಯ್ತಲ್ಲ? So within 5 minutes ಪ್ರಾಕ್ಷಣ ಅಂದ್ರೆ ನನ್ನ ವಿಚಾರ ಇಷ್ಟೇ ನಿಮಗೆಲ್ಲ ಹೇಳಿಕ್ ಬರ್ತಾ ಇರೋದು. ಸೊ ಇದನ್ನ ನಾವು ಹೆಚ್ಚಿನ ದುಡ್ಡು ಕೊಟ್ಟು ನಮ್ಮ ಆರೋಗ್ಯವನ್ನು ಕಳ್ಕೊಂತಾ ಇದೀವಿ. ನಮ್ಮ ಒಂದು ಚರ್ಮದ ಒಂದು ಮೊರೋವರ್ ಏನಾಗುತ್ತೆ ಅಂದ್ರೆ ಇದನ್ನ ನೀವು ಅಪ್ಲೈ ಮಾಡಿಬಿಟ್ಟು 5 ಸ್ನಾನ ಮಾಡಿ ಹೊರಗೆ ಬಂದಾಗ ಮೈಯೆಲ್ಲ ಬೆಳ್ಳಗಿರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಇಲ್ಲಿ ಫೈಂಡ್. ಆದರೆ ಇದನ್ನ ನೀವು ಹಾಕಿದ ನಂತರ ನೀವು ಬನ್ನಿ ಹೊರಗಡೆ ಬಂದಾಗ ನಿಮ್ಮ ಕೈ ಕಾಲೆಲ್ಲ ಮತ್ತೆಲ್ಲ ಸ್ಮೂತ್ ಆಗಿರುತ್ತೆ. ಯಾವುದೇ ಒಂದು ಅದರ ಮೇಲೆ ಟ್ರೇಸ್ ಇರೋದಿಲ್ಲ. ಸೊ ಇದು ನಮ್ಮ ಒಂದು ವಿಚಾರ. ಸೊ ಕಡಿಮೆ ಬೆಲೆನೂ ಇದೆ, ಉತ್ತಮವಾದ ಕ್ವಾಲಿಟಿನೂ ಇದೆ. ಸೊ ಕಡಿಮೆ ಬೆಲೆಗೆ ಉತ್ತಮವಾದ ಕ್ವಾಲಿಟಿನ ಭಾರತೀಯರ ಒಂದು ಅಪೇಕ್ಷೆ. ನೇರವಾಗಿ ನೀವೇ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್. ಹೌದಲ್ಲ? ಮ್ಯಾನ್ ಮೇಕ್ಸ್ ಪರ್ಫೆಕ್ಟ್ ಅಂದರೆ ಹಾಗೇನು ವುಮೆನ್ನು ಸಹಿತ ನಾಟ್ ಅದು ಜನರಲ್ ಆಗಿ ಬಂದ್ಬಿಟ್ಟಿರೋದು. ಅದನ್ನ ಏನು ನಿಮ್ಮ ಮಾತ್ರ ಹೇಳ್ಕೊಂಬಿಟ್ರಿ ಅಂತಲ್ಲ. ಸೊ ಮ್ಯಾನ್ ಆರ್ ವುಮೆನ್ ಬಟ್ ಹೂ ಆರ್ ಇಟ್ ಮೇ ಬಿ. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದಾಗ ಒಂದು ಪರ್ಫೆಕ್ಷನ್ ಬರುತ್ತೆ. Sir, I learned one thing. Tell me, sir. Take 5 minutes bath. Okay, thank you for giving good opportunity. So thanks to our great upline, Mr. Matakan sir, even stage for me to show the demonstration. I hope ನಿಮಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಳ್ತೀವಿ. We are happy that these are our upline. So can we listen to suggestions and to blessings from you? ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ನಾವು ಬಳಸ್ತಕ್ಕಂಥ ಸೋಪು ಇವತ್ತು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಆಗಿರುತ್ತೆ ಮತ್ತೆ ಕ್ವಾಲಿಟಿಯಾಗಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ 2 ವಿಚಾರಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಆಯ್ಕೆ ಮಾಡಿಕೊಳ್ಳೋದು ಅದು ನಮ್ಮ ಕೈನಲ್ಲಿರ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.